ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ, ಇವತ್ತು ಒಂದು ಗುರುವಾಣಿ. ಇವತ್ತು ನಮ್ಮ ಕ್ಲಾಸಲ್ಲಿ ಗುರುಗಳು ಏನು ತಿಳಿಸಿದ್ರು ಅಂತ, ಅವರು ತಿಳಿಸಿದ್ದು ಬೇರೆ ಆಗಿರ್ತೈತಿ, ನಾನು ತಿಳ್ಕೊಂಡಿದ್ದು ಬೇರೆ ಆಗಿರ್ತೈತಿ. ಬೇರೆ ಆದರೂ ಕೂಡ ಟ್ಯಾಲಿ ಆಗಿರ್ತೈತಿ. ನಾನು ತಿಳ್ಕೊಂಡಿರೋದು ಏನು ಅಂತ, ಗುರುಗಳು ತಿಳಿಸಿರೋದು ಏನು ಅಂತ ಸ್ವಲ್ಪ ಹೇಳ್ತೀನಿ. ಗುರುವಾಣಿ ನಮ್ಮ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ ಈ ಧ್ಯಾನದ ಬಗ್ಗೆ ಏನಂದ್ರೆ ಹೀಲಿಂಗ್ ಕಲಿಕೆಗಳು ಇದ್ದಾವ. ಕಲಿಕೆಗಳು ನಾವು ಪ್ರತಿ ಜೀವನದಲ್ಲಿ ಪ್ರತಿದಿನವೂ ಕೂಡ ಕಲಿತೀವಲ್ಲ, ಕಲಿಕೆ ಏನು ಯಾವ್ಯಾವ ರೀತಿ ಕಲಿಕೆಗಳು ಇರ್ತಾವ ಅಂತ ಇವತ್ತಿನ ಕ್ಲಾಸ್ ಅನ್ಕೋತೀನಿ ನಾನು. ಏನು ಹೇಳ್ತಾರೆ ಕೇಳೋಣ. ಮೊದಲು ನಾವು ಹುಟ್ಟುತ್ತಾನೇ ಕಲಿತಾ ಇರಬೇಕು ಅಂತ ಹೇಳ್ತಾರೆ. ಏನಂದ್ರೆ ಹುಟ್ಟುತ್ತಾನೆ ಮನುಷ್ಯನಿಗೆ ಹೀಲಿಂಗ್ ಬೇಕೇ ಬೇಕು, ಹುಟ್ಟುತ್ತಾನೆ ಕಲಿಕೆಗಳು ಬೇಕೇ ಬೇಕು ಅಂತಾರೆ. ಮತ್ತು ನಾ ಹೀಲ್ ಆಗ್ತಾ ಇದ್ದೀನಿ, ಆಗ್ತಾನೇ ಇರಬೇಕು. ನಾವು ಬದಲಾವಣೆ ಆಗ್ತಾನೇ ಇರಬೇಕು, ಆಗ್ತಾನೇ ಇರುತ್ತದು. ತನ್ನಿಂದ ತಾನೇನು ಕೂಡ ಬದಲಾವಣೆ ಆಗ್ತಿರ್ತದೆ. ಮತ್ತು ನಾನೇ ಕೂಡ ಬದಲಾವಣೆನೂ ಕೂಡ ಆಗಬೇಕಾಗಿರ್ತದೆ. ಹೀಲ್ ಆಗಬೇಕು ಅಂದರೆ ಮೇನ್ ಬೇಕಾಗಿರೋದು ಏನಂದ್ರೆ ಕಲಿಕೆಗಳು ಅಂತ ತಿಳಿಸ್ತಾರೆ. ನಾನು ಹೀಲ್ ಆಗಬೇಕು ಅಂದ್ರೆ, ನಾನು ಬದಲಾವಣೆ ಆಗಬೇಕು ಆಗಿತ್ತಂದ್ರೆ ಕಲಿಕೆಗಳು ಬೇಕಾಗ್ತಾವ ಅಂತ ತಿಳಿಸ್ತಾರೆ. ಮತ್ತು ಅದು ನಮ್ಮಲ್ಲಿ ಇದೆಯಾ, ನಮ್ಮಲ್ಲಿ ಕಲಿಯೋದು ಐತೆ ಅಂತ ಕೇಳ್ತಾರೆ. ಕಲಿಬೇಕು ಹಂಬಲ್ ಐತೆ ನಮಗೆ ಅಂತ ಕೇಳ್ತಾರೆ. ಇಡೀ ಮನುಕುಲದಲ್ಲಿ 3 ಭಾಗಗಳು ಮಾಡ್ತಾರೆ. ಮನುಕುಲಗಳಲ್ಲಿ 3 ಭಾಗಗಳಲ್ಲಿ ಜನರು ಇರ್ತಾರಂತ. ಹೆಂಗಂದ್ರೆ, ಒಂದು ಭಾಗ ಸತ್ಯದ ಬಗ್ಗೆ ಯಾವುದೇ ರೀತಿ ಒಲವು ಇರಲಾರ್ದವರು ಅಲ್ಲ. ಒಬ್ರೊಬ್ರು ಹೆಂಗೆ ನೋಡ್ರಿ, ಏನಂತ ಹೇಳ್ತೀನಿ ಸ್ವಲ್ಪ, ಅದು ಗುರುಗಳು ಹೇಳ್ತೀನಿ. ಆದ್ರೆ ನನ್ನ ತಿಳುವಳಿಕೆ ನನಗೆ ಅನಿಸಿರೋ ಮಟ್ಟಿಗೆ ಸ್ವಲ್ಪ ಏನಾರ ಅದಕ್ಕೆ ಸ್ವಲ್ಪ ಹೇಳ್ತೀನಿ. ನನ್ನ ಅನಿಸಿಕೆಗಳು, ಸತ್ಯದ ಬಗ್ಗೆ ಯಾವುದೇ ರೀತಿ ಒಲವು ಇರಲ್ಲ. ಅದರಿಂದ ಅವರು ದೂರನೇ ಇರ್ತಾರೆ. ವಿಚಾರನೇ ಇರೋದಿಲ್ಲ ಅವರಿಗೆ. ಸತ್ಯ ಐತೆ ಧರ್ಮ ವಿಚಾರನೇ ಇರಲ್ಲ ಅವರಿಗೆ. ಅದು ಬೇಕಾಗಿಲ್ಲ ಕೂಡ. ಮೂಢತ್ವದಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ. ಇಷ್ಟ ಆಯ್ತಲ್ಲ. ಒಬ್ರೊಬ್ಬರು ಸತ್ಯದ ರೀತಿಯಲ್ಲಿ ಇರಬೇಕು ಅಂತ ಗೊತ್ತೇ ಇರೋದಿಲ್ಲ. ನಮಗನ್ನಿಸ್ತೈತಿ, ಇದು ಕರೆಕ್ಟ್ ಅದ ಅಂದರೂ ಕೂಡ ಇದು ಅನ್ಯಾಯವಾಗಿ ಮಾತಾಡ್ತಾರಲ್ಲ ಅಂಥೇಳಿ ಅನ್ನಿಸ್ತಲ್ಲ. ಎಷ್ಟು ಸಾರಿ ಅನ್ಸಲ್ಲ, ನಾವು ಇವಾಗ ಕರೆಕ್ಟ್ ನ್ಯಾಯವಾಗಿರಬೇಕು, ಸತ್ಯವಾಗಿರಬೇಕು, ಧರ್ಮ ಪಾಲನೆಯಲ್ಲಿ ಇರಬೇಕು ಅಂತ ನಾವು ಅಂತೀವಿ. ನಾವಂತಲ್ಲ, ನಾವು ಎಲ್ಲ ಹಂಗನೇ. ಈ ಪ್ರಪಂಚಕ್ಕೆ ಜನರೆಲ್ಲ ನಾವು ಅಲ್ಲೇ ಇದ್ದೀವಲ್ಲ. ಇನ್ನು ನಾವೇನು ಅಂಥ ಪರಿ ಧ್ಯಾನಿಗಳು ತುಂಬ ಸಾಧನೆ ಮಾಡಿದವ್ರೇನಲ್ಲ. ನಮ್ಮ ಮನಸ್ಥಿತಿನೇ ಹೇಳ್ತೀನಿ. ಆದರೂ ಕೂಡ ನನ್ನ ತಪ್ಪನ್ನು ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ತಪ್ಪು ಮಾಡಾಕತ್ತೀನಿ ಅಂತ ನೋಡಿ, ಒಬ್ಬ ಕಳು ಮಾಡ್ತಾನಂತ ಅವನಿಗೆ ಗೊತ್ತಿರ್ತೈತಿ. ಆದರೂ ಕೂಡ ನಾನು ಕಳ್ತನ ಮಾಡ್ತೀನಿ ಅಂತ ಗೊತ್ತಿರಲ್ಲ ಅವನಿಗೆ. ಒಳಗೆ ಧರ್ಮ ಹೇಳ್ತದ ಕಳು ಮಾಡೋದು ತಪ್ಪು ಅಂಥೇಳಿ. ಆದರೂ ಕೂಡ ಅವ ಏನು ಮಾಡ್ತಾನೆ, ಕಳ್ತನೇ ಮಾಡ್ತಾನೆ. ಅವರಿಗೆ ಆ ಮೂಢತ್ವದಲ್ಲಿ ಇರ್ತಾರೆ ಅವರು. ನನಗನ್ಸಿ ಮಟ್ಟಿಗೆ ಅವ್ರು ಮೂಢತ್ವ ಇರ್ತಾರೆ. ನ್ಯಾಯ ಧರ್ಮದಕ್ಕೆ ಅದರಿಂದ ದೂರನೇ ಇರ್ತಾರೆ. ಮೋಸ ಮಾಡೋದೇ ಒಂದು ಕೆಲಸ ಆಗಿಬಿಡ್ತದೆ. ಆ ಮೂಢತ್ವದಲ್ಲಿ ಇರ್ತಾರೆ. ಮೋಸ ಮಾಡೋರು ನೋಡ್ರಿ, ಮೋಸ ಮಾಡ್ತಾನೆ ಹೋಗ್ತಾರೆ. ನಮಗನ್ನಿಸ್ತದೆ ಇವ್ರೇನು ಹಿಂಗೆ ಅಂತಾರೆ. ಯಾಕಂದ್ರೆ ನಾವು ಇವ್ರೇನು ಹಿಂಗೆ ಅನ್ನೋದಲ್ಲ. ಯಾಕಂದ್ರೆ ನಮ್ಮ ಈ ತಲೆ ಸ್ವಲ್ಪ ಭಾರ ಆಗಿತ್ತು ನಮಗೆ. ಈ ಒಂದು ವಾರದಲ್ಲಿನೂ ಕೂಡ ಏನಪ್ಪ ಜನಗಳು ನಾವೊಂದು ಹೇಳಿದ್ರೆ, ನಾವು ನ್ಯಾಯವಾಗಿ ಹೇಳಿದ್ರೆ, ನ್ಯಾಯ ಐತೆ ಅಂತ ಹೇಳಿದ್ರೆ ಅಲ್ಲಿ ಅನ್ಯಾಯವಾಗಿ ಮಾತಾಡ್ತಾರೆ. ಮತ್ತು ಅದಕ್ಕೆ ಅನ್ಯಾಯವಾಗಿ ಮಾತಾಡೋದಕ್ಕೆ ಜನರು ಕೂಡ ಸಪೋರ್ಟ್ ಮಾಡ್ತಾರಲ್ಲ ಅಂಥೇಳಿ ನಮಗೂ ಸ್ವಲ್ಪ ತಲೆನೋವು ಆಗಿತ್ತು. ಆವಾಗ ಈಗ ನಮ್ಮ ಗುರುಗಳಿಗೆ ನಾವು ಕೇಳಿದಾಗ, ಏನ್ರಿ ನಾವು ನ್ಯಾಯವಾಗಿ ಇರ್ರಿ, ಧರ್ಮ ಪಾಲನೆಯಲ್ಲಿ ಇರ್ರಿ ಅಂತ ನಾವು ಹೇಳ್ತೀವಿ. ಆದ್ರೆ ನಮ್ಮನ್ನು ತಾಶ್ಚರ್ಯ ರೀತಿಯಿಂದ ನೋಡಿ ನಮ್ಗೆ ಬೆಲೆ ಇಲ್ಲಾರ್ದಂಗೆ, ನಾವೇನು ಬೆಲೆ ಬೇಡಕತ್ತಿಲ್ಲ ಅವರಿಗೆ, ಅಂದರೂ ಕೂಡ ಬೆಲೆ ಇರಲಾರ್ದಂಗೆ ಮಾತಾಡಿ ಆ ಅನ್ಯಾಯ ಮಾಡೋರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರಲ್ಲ. ಮತ್ತು ಆಮೇಲೆ ಅನ್ನಿಸ್ತದ ಕಲಿಯುಗ ಒಳ್ಳೆಯವ್ರಿಗೆ ಏನಿಲ್ಲ, ಸತ್ಯಕ್ಕೇನು ಬೆಲೆ ಇಲ್ಲೀಗ, ಅಂಥವ್ರದ್ದೇ ಕಾಲ ಅದು ಅಂಥೇಳಿ ಕೂಡ ಅಂತೀವಲ್ಲ ನಾವು. ಅಂತ ಇರ್ತೀವಿ ನೋಡಿ. ಯಾವಾಗ ನೋಡಿದ್ರು ಹಂಗೆ ಅನ್ನಿಸ್ತೈತಿ. ಒಳ್ಳೆಯವ್ರ ಕಾಲಿಲ್ಲವು ಈಗ. ಯಾವಾಗ ನೋಡಿದ್ರು ಅನ್ಯಾಯ ಮಾಡೋರು ಅಂಥವ್ರ ಕಾಲನೇ ಐತಿ. ಅಂಥವ್ರಿಗೆ ಜನನೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅಂತೀವಲ್ಲ. ಹಂಗೆ ತಲೆನೋವು ಆಗಿತ್ತು. ನಮ್ಮ ಗುರುಗಳು ಹೇಳ್ತಾರೆ, ಅವರು ಮೂಢತ್ವದಾಗಿರ್ತಾರೆ. ಆ ವಿಚಾರದಿಂದ, ಧರ್ಮ ನ್ಯಾಯ ನೀತಿದಿಂದ ದೂರನೇ ಇರ್ತಾರೋ. ಆ ಮೂಢತ್ವದಾಗಿರ್ತಾರಲ್ಲ, ಅವ್ರಿಗೆ ಅದು ಬೇಕೂ ಆಗಿಲ್ಲ. ಅದರಲ್ಲಿ ಆನಂದ ಪಡ್ತಾರಂಥವ್ರು. ಅದೇ ಮಾಡಿನೇ ಅದು ಅವ್ರ ಆನಂದದಿಂದ ಜೀವನನೂ ಸಾಗಿ ಹೋಗ್ತದೆ. ಅಂಥವ್ರು ಏನಂದ್ರೆ, ನನಗೆ ಅವ್ರೇನಂತಾರೆ, ನನಗೆಲ್ಲ ಗೊತ್ತು ಅವ್ರು ಅನ್ನೋದು ಹೆಚ್ಚಾಗಿ, ನನಗೆಲ್ಲ ಗೊತ್ತೈತದು, ಕಲಿಯೋದೇನಿಲ್ಲ, ಎಲ್ಲ ಗೊತ್ತು ನನಗೆ ಅಂತ ಅಂತಾರಂತ. ಎಲ್ಲವೂ ನನಗೆ ತಿಳಿದದು ಅಂತ ಹೇಳ್ತಾರಂತ. ಹೌದು, ಹಂಗನೇ. ಅವ್ರು ಯಾರ ಮಾತು ಕೇಳೋಕೆ ರೆಡಿ ಇರೋದಿಲ್ಲ.
ತಯಾರಿರುವುದಿಲ್ಲ ಅವರು. ಹಾಗಾಗಿ ನಾನು ಅಂತಿರ್ತಾರಲ್ಲ, ನಾವು ಮಾಡಿದ್ದೇ ಸರಿ ಅನ್ನೋರು ಧರ್ಮ ಸತ್ಯ ಬಗ್ಗೆನೇ ಅವ್ರ ಅರಿವೇ ಇರಲ್ಲ, ಮೂಢತ್ವದಲ್ಲಿ ಇರ್ತಾರೆ ಅಂತ ತಿಳಿಸ್ತಾರೆ ಗುರುಗಳು. ಇಂಥವ್ರ ಹತ್ತಿರ ಹೋಗಿ ಸತ್ಯದ ಬಗ್ಗೆ ತಿಳಿಸಿದ್ರೆ ನಗ್ತಾರೆ. ಹಂಗೆ ಆಯ್ತು. ಇವಾಗ ನಾವು ಧ್ಯಾನ ಮಾಡಿರಿ ಏನು ನೋಡಿದ್ರೆ ಯಾವಾಗ ನೋಡಿದ್ರೆ ಧ್ಯಾನ ಮಾಡಿರಿ ಅಂತ. ಯಾವಾಗ ಸತ್ಯ ಐತಿ ಇದರಲ್ಲಿ, ಧ್ಯಾನ ಮಾಡಿರಿ, ಆನಂದ ಸಿಗ್ತದ, ಆರೋಗ್ಯ ಸಿಗ್ತದ ಅಂತ ನಾವು ಹೇಳ್ತೀವಿ. ಮತ್ತು ಈ ಆನಂದ ಆರೋಗ್ಯ ಸಿಗ್ತದಂತ ಗೊತ್ತಿದ್ದು ಕೂಡ ನಾವು ಪ್ರಾಕ್ಟಿಕಲಾಗಿ ಇರುವುದು ಈ ಥರ ಇದು ನೋಡೋದು ಕೂಡ ಅವ್ರು ಯಾಕೆ ಬರೋದಿಲ್ಲ ಅಂದ್ರೆ ಮೂಢವಾಗಿರ್ತಾರೆ, ಮೂಢತ್ವದಲ್ಲಿರ್ತಾರೆ. ಆ ಸುದ್ದಿಗೆ ಆ ಗೋಜಲಿಗೆ ಹೋಗೋದೇ ಇಲ್ಲ ಅವರು, ಇಂಥ ಗೊಂದಲಕ್ಕೆ ಬರೋದೇ ಇಲ್ಲ ಅವರು, ಇಂಥದ್ದು ಐತೆಲ್ಲ ಅಂತ ಇಲ್ಲಿ ಹುಡುಕಕ್ಕೆ ಬರೋದೇ ಇಲ್ಲ ಅವರು. ಅದು ಏನತ್ತರ ಆ ಮೂಢತ್ವದಲ್ಲಿ ಆ ವಿಚಾರಕ್ಕೆ ಹತ್ರನೇ ಇರೋದಿಲ್ಲ ಅಂತ ಹೇಳ್ತಾರೆ. ಏನೋ ಬೇಡದಿರೋದು ಏನು ಬೇಡದಿರೋದು ಮಾತಾಡ್ತೀರಿ ಚಂತನ ದೇವರೇ ಇಲ್ಲ ಅಂತ ಸಾಧಿಸ್ತಾರೆ ಒಬ್ರೊಬ್ರು. ಅದು ದೇವರೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸತ್ಯನೂ ಇಲ್ಲ ಅಂತ ಹೇಳ್ತಾರೆ, ಸತ್ಯನೂ ಇಲ್ಲ ದೇವ್ರನ್ನೂ ಇಲ್ಲಿ ಬಿಡ್ರಿ ಅಂತ ಭಾಳ ಮಂದಿ ಏನು ಕಠೋರತ್ವದಿಂದ ಮಾತಾಡ್ತಾರೋ, ಏನು ಬೇಜಾರಾಗಿ ಮಾತಾಡ್ತಾರೋ ನಾನೇ ಅಂತ ತಿಳ್ಕೊಡ್ರಿ. ಈ ಅಜ್ಞಾನದಿಂದ ಪ್ರಜ್ಞಾಹೀನ ಆದಾಗ ಈ ಸತ್ಯ ಧರ್ಮ ಎಲ್ಲದ ರೀ, ಎಲ್ಲ ಹಂಗೆ ರೀ. ಈಗ ಅವ್ರ ಜೊತೆ ನಾವು ಹೋಗೋದು ಹಂಗೆ. ಈಗ ನಾವು ಹೇಳಕ್ಕೆ ಹೋದ್ರೆ ನಗ್ತಾರ ಅಂತ ಅಂತೀವಲ್ಲ, ನಾವೇನೆ ಹಂಗಂತಾರೆ ಗುರುಗಳು ತಿಳಿಸ್ತಾರೆ. ಸತ್ಯನೂ ಇಲ್ಲ ಅಂತ ಹೇಳ್ತಾರೆ, ಧರ್ಮನೂ ಇಲ್ಲ ಅಂತ, ದೇವರು ಇಲ್ಲ ಅಂತಲೂ ಹೇಳ್ತಾರೆ. ಹಂಗೆ ಒಬ್ಬ ಜ್ಞಾನಿಗೆ ಕೇಳ್ತಾರೆ ಧರ್ಮ ಮೂಲ. ಒಬ್ಬ ಜ್ಞಾನಿ ಗುರುಗಳಿಗೆ ಹೇಳ್ತಾರೆ, ಧರ್ಮದ ಮೂಲ ಹೇಗೆ ಹುಟ್ಟುತ್ತದ? ಈ ಧರ್ಮ ಸತ್ಯ ಅನ್ನೋದು ನಮಗೆ ತಿಳಿಬೇಕಂದ್ರೆ ಹೆಂಗೆ, ಈ ಮೂಲ ಹೆಂಗೆ ಹುಟ್ಟುತ್ತದ ಅಂತ ಕೇಳಿದ್ರಂತ. ಧರ್ಮ ಹುಟ್ಟುವುದಿಲ್ಲ. ಇವಾಗ ನ್ಯಾಯ ನೀತಿ ನಾವು ಹಂಗೆ ಹೇಳ್ತೀವಿ, ಅವ್ರು ಹೇಳೋದಿಲ್ಲ, ಒಬ್ರೊಬ್ರಿಗೆ ಹುಟ್ಟುತ್ತೈತೆ. ನ್ಯಾಯವಾಗಿ ಇರಬೇಕು ಅಂತ ಅಂತೀವಿ ನಾವು. ಅದು ಹೆಂಗೆ ಹುಟ್ಟುತ್ತದಂತ ಒಬ್ಬರು ಗುರುಗಳು ಕೇಳಿದಾಗ ಅವ್ರ ಹತ್ರ, ಧರ್ಮ ಹುಟ್ಟುವುದಿಲ್ಲ, ಡಾಂಬಿಕ ಧರ್ಮ ಹುಟ್ಟುತ್ತದ. ನಿಜವಾದ ಧರ್ಮ ಹುಟ್ಟುವುದು ಸತ್ಯ ಮತ್ತು ಶಿಷ್ಯತ್ವದ ಮಧ್ಯೆ. ಆದರೆ ಮನುಕುಲ 99 ಭಾಗ ಮನುಷ್ಯನಿಗೆ ಗೊತ್ತಿಲ್ಲ, ಜಾಗೃತಿ ಇಲ್ಲ. ನೋಡ್ರಿ ಹೆಂಗತ್ತರ, ಧರ್ಮ ಹುಟ್ಟುವುದು ಡಾಂಬಿಕತೆ ಹುಟ್ಟುತ್ತದೆ, ಕಲಿಬೇಕು ಹುಟ್ಟುವುದಿಲ್ಲ. ಧರ್ಮ ಹುಟ್ಟುವುದಿಲ್ಲ, ಡಾಂಬಿಕ ಧರ್ಮ ಹುಟ್ಟುತ್ತದೆ. ಯಾರೋ ಒಂದು ಕೇಳಿ ಬಂದಿದ ತಕ್ಷಣ ಅಯ್ಯೋ ಇರಬೇಕು, ಚಲೋ ಇರಬೇಕು, ದಾನ ಧರ್ಮ ಮಾಡಬೇಕು ಅಂತೀವ್ರಿ. ದಾನ ಧರ್ಮ ಮಾಡಬೇಕು, ಚಲೋ ದಾನ ಧರ್ಮ ಮಾಡಬೇಕು, ನೀ ಮಾಡಿ ಅಂತ ನಾ ಮಾಡ್ಬೇಕು ಅನ್ನೋದು ಅಷ್ಟೇ. ದಾನ ಧರ್ಮ ಮಾಡಿದ್ರೆ ಏನು ಬರುತ್ತದೆ ಅನ್ನೋದು ತಿಳ್ಕೊಳ್ಳಾರ್ದೆ ಡಾಂಬಿಕವಾಗಿರ್ತೀವಲ್ಲ, ಅದು ಡಾಂಬಿಕತ್ವ ಹುಟ್ಟುತ್ತೈತಿ. ಆದ್ರೆ ಸತ್ಯ ಮತ್ತು ಶಿಷ್ಯದ ಮಧ್ಯೆ, ಶಿಷ್ಯತನ ಅಂತಾರೆ, ಅಂದ್ರೆ ಕಲಿಕೆ ನನ್ನಲ್ಲಿ ಹುಟ್ಟುವ ಕಲಿಕೆ ಶಿಷ್ಯತ್ವ ಮಧ್ಯೆ. ಆದರೆ ಮನುಕುಲ 99 ಭಾಗ ಮನುಷ್ಯನಿಗೆ ಗೊತ್ತೇ ಇಲ್ಲ, ಜಾಗ್ರತೆಯಲ್ಲಿಲ್ಲ ಅಂತ. ಜಾಗ್ರತೆಯಲ್ಲಿಲ್ಲ, ಶಿಷ್ಯತ್ವ ರೆಡಿ ಆಗಿಲ್ಲ ಅಂತ ಏನು ಹೇಳ್ತಾರೆ ಮುಂದೆ ತಿಳಿಸ್ತಾರ. ಎಲ್ಲಿ ಹುಡುಕಾಟ ಇಲ್ಲ, ಸಂಶೋಧನೆ ಇಲ್ಲ, ಅಲ್ಲಿ ಆರಾಮಾಗಿ ಜೀವನ ನಡೆದು ಹೋಗ್ತದೆ. ಅಂದ್ರೆ ಇವಾಗ ಸತ್ಯ ಧರ್ಮ ಅನ್ಕೋತ ಕೂತೇವಂದ್ರೆ, ಅಂತ ಹುಡ್ಕೋತ ಹೋದೇವಂದ್ರೆ ಇಲ್ಲಿ ನಮಗೆ ಏನು ನಡೆಯೋದಿಲ್ಲ ಅಂತ ಬಹಳ ಮಂದಿ ಅಂತಾರೆ. ನೋಡ್ರಿ, ಇವಾಗ ಎಲ್ಲರೂ ₹1 ನಮಗೆ ರೋಡಲ್ಲಿ, ನಂದೇ ಹಿಡ್ಕೋತೀನಿ, ರೋಡಲ್ಲಿ ಒಂದು ₹20 ಸಿಕ್ತು ಅಂದ್ರೆ ಇದು ತೊಗೊಳೋದು ಸಿಕ್ತು, ತೊಗೊಂಡು ಏನು ಮಾಡ್ತೀನಿ, ಪಟಕ್ನೆ ಆ ಮನಸ್ಥಿತಿ, ಆ ಜ್ಞಾನಿ, ಆ ಪ್ರಜ್ಞೆ ಇರಲಾರ್ದೇ ಮುಚ್ಚಿಟ್ಕೋತೀನಿ, ಜೇಬಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಅಲ್ಲ. ಅದೇ ಧರ್ಮ ಸತ್ಯ ಪಾಲನೆ ಇರೋರು ಯಾರ್ದಿದ್ದು ರೊಕ್ಕ ಯಾಕೆ ಬಿಡಿಸ್ಕೊಂಡು ಹೋದರು, ಎಲ್ಲಾರ ಅವ್ರು ಬಿಡಿಸ್ಕೊಂಡು ಅವ್ರನ್ನ ಹುಡುಕಿ ಹೋಗಿ ಕುಡಾಕೆ ಹೋಗ್ತಾರೆ. ಸತ್ಯ ಧರ್ಮದಲ್ಲಿ ಇರೋರು ಹುಡುಕಿ ಕುಡಾಕೆ ಹೋಗ್ತೀವಿಲ್ಲ ನಾವೇ. ಆ ಥರ ಏನನ್ಬೇಕು, ಆ ಪ್ರಜ್ಞೆಯಲ್ಲಿ ಇರೋರು ಆರಾಮ ಈ ಥರ ಏನು ಕಿಸೆದು ಹಾಕ್ಕೊಂಡು ಹೋಗ್ತೀವಿಲ್ಲ ನಾವು. ಇಂಥವ್ರು ಏನಂತಾರ, ಬಂದ್ವಾ, ನಮ್ಮ ಗುರುಗಳು ತಿಳಿಸ್ತಾರೆ, ಈ ಪ್ರಪಂಚದಲ್ಲಿ ಬಂದ್ವಾ, ಉಂಡ್ವಾ, ಮಲಗಿದ್ವಾ, ಎದ್ವಾ, ಹೋದ್ವಾ, ಸತ್ವಾ ಅಂತ ಅಂತೀವಂತ ನಾವು. ಈ ಏನು ನ್ಯಾಯ ಧರ್ಮದಲ್ಲಿ ಇರಲಾರ್ದವರು ಬಂದೆವು, ಬಂದ್ವಿ, ಬೆಳೆದ್ವಿ, ಮದುವೆ ಮಾಡ್ಕೊಂಡ್ವಿ, ಮಕ್ಕಳು ಮಾಡಿದ್ವಿ, ತೆಗೆದ್ವಿ, ಮತ್ತೆ ಸತ್ವಿ, ಹೋದ್ವಿ, ಸತ್ಯವು. ಇಷ್ಟೇ ಅನ್ನೋರು ಈ ಡಾಂಬಿಕ ಜೀವ. ಇದು ಧರ್ಮ ಪಾಲನೆಗೆ ದೂರ ಇರೋರು, ಸತ್ಯ ಧರ್ಮ ಇರೋರು ಹಿಂಗೆ ಮಾಡ್ಕೊತ ಹೋಗ್ತಾರಂತ ತಿಳಿಸ್ತಾರೆ. ಭಾಳ ಅದ್ಭುತ. ಇವತ್ತು ಸಮಾಧಾನ ಆಗೈತೆ ನಮಗೂ ಕೂಡ ಸ್ವಲ್ಪ. ಆದ್ರೆ ಗೊತ್ತಿಲ್ಲ, ಜಾಗ್ರತೆ ಇಲ್ಲ. ಎಲ್ಲಿ ಹುಡುಕಾಟ ಇಲ್ಲ ಅಲ್ಲಿ ಸಂಶೋಧನೆ ಇಲ್ಲಿ ಆರಾಮಾಗಿನೇ ಇರ್ತಾರೆ. ಹುಡುಕಾಟಕ್ಕೆ ಆ ಧರ್ಮ ಪಾಲನೆ, ಧರ್ಮ ಸತ್ಯ ಹುಡುಕಾಟಕ್ಕೆ ಹೋಗಲಿಲ್ಲ ಅಂದ್ರೆ ಆರಾಮಾಗಿ ಇರ್ತಾರೆ. ಅಜೇಬಲ್ ₹10 ಸಿಕ್ತಾ, ಕಿಸೆದು ಹಾಕ್ಕೊಂಡು ಹೋಗ್ಬಿಟ್ಟ ಮನೆಗೆ, ಎದ್ಕೊಂಡು ಬಳಸ್ಕೊಂಡ್ಬಿಟ್ಟ, ಗೋಜಲೇ ಬೇಡ. ಅದು ನ್ಯಾಯ ಐತೆ, ನೀತಿ ಐತೆ, ಬೇಕೇ ಆಗಿಲ್ಲಲ್ಲ. ಅದೇ ಈ ನ್ಯಾಯ ಧರ್ಮದಲ್ಲಿ ಇರೋರು ಏನು ಮಾಡ್ತಾರೆ, ಹುಡುಕೊಂಡು ಯಾರಿಗಾರ ಕೇಳೋದು, ಎಲ್ಲೈತ್ರಿ ಇದು ರೊಕ್ಕ ನಿಮ್ಮದೇನ್ರಿ,
ಮಾಡಿದವರು ಹಂಗೆ ಯಾರು ಬಂದಿದ್ರು ಇಲ್ಲಿ, ಯಾರು ಕಳ್ಕೊಂಡು ಹೋದ್ರು ಅಂತ ಹುಡುಗಿ ಅವ್ರಿಗೆ ಹೋಗಿ ಕೊಡಕ್ಕೆ ಕೊಡ್ತಾರೆ. ಇಂಥ ಗೋಜರು ಹೋಗೋದಿಲ್ಲ, ಒಳಗೊಬ್ಬರು ಹೋಗೋದಿಲ್ಲ. ಹೋಗೋರು ಧರ್ಮಪಾಲನೆಯವ್ರು ಮಾತ್ರ ಹೋಗ್ತಾರಂತ ನನ್ನ ಅನಿಸಿಕೆ. ಅದು ಇಂಥ ಬಂದ್ವ ತಿಂದವ ಉಂಡ ಹೋದ ಅಂತ ಇಂಥವ್ರೊಬ್ಬರು ಧರ್ಮಪಾಲನೆ ಇರಲಾರ್ದವರು ಸತ್ಯನ ಹುಡುಕಾಟ ಗೋಜಲೇ ಹೋಗಲ್ಲ. ಬ್ಯಾಡ್ರಿ ಗೋಳ ಎದಕ್ಕೆ ಬೇಕು ನಮಗೆ, ಬಂದಿವಿ ಹಿಂಗೆ ಹೋಗ್ಬಿಡ್ತೀವಿ ನಾವು ಅಂತ ಹೋಗೋರು. ಸತ್ಯ ಇದೆ, ಜೀವ ಹೋಗ್ತದೆ. ಏನಂತಾರ ಒಂದು ಪಶುಗಳ ಥರ ಅವರು, ಒಂದು ಬಂದ್ವ ಪ್ರಾಣಿಗಳ ಥರ. ನೋಡ್ರಿ, ಬಂದ್ವ ತಿಂದ್ವ ಉಂಡ್ವ ಹೋದ್ವಲ್ಲ ಹಂಗೆ ಪ್ರಾಣಿಗಳ ಥರ ಅಂತ ತಿಳಿಸ್ತಾರೆ. ಮತ್ತೆ ಹುಟ್ಟು, ಮದುವೆ, ಮತ್ತೆ ಮಕ್ಕಳು, ಮತ್ತೆ ಅದೇ ಜೀವನ, ಮತ್ತೆ ಹೋಗೋದು, ಮತ್ತೆ ಬರೋದು. ಇದು ಆಯಿತು. ಏನಿದು ಎಲ್ಲಿ ಹುಡುಕಾಟ ಇಲ್ಲಾರ್ದವ್ರು ಬಂದ್ವ ಹೋದ್ವ. ಹುಡುಕಾಟ ಇರುವವರು ಏನು ಮಾಡ್ತಾರೆ, ಯಾವ ರೀತಿ ಕಲಿಬೇಕು ಗೊತ್ತಿಲ್ಲ, ಹುಡುಕ್ತಾ ಇರ್ತಾರೆ. ಹ್ಯಾಂಗಿರಬೇಕು ಅಂತ ನಮ್ಮಂಥವ್ರು ನೋಡಿ ಗಲಿಬಿಲಿ ಮಾಡ್ಕೊಂಡಿರ್ತೀವಿ. ಈ ಕಡೆ ನ್ಯಾಯಪರವಾಗಿರ್ಬೇಕಾ, ಈ ಕಡೆ ಅನ್ಯಾಯಪರವಾಗಿರ್ಬೇಕಾ? ನ್ಯಾಯ ಹೇಳಕ್ಕೆ ಹೋದ್ರೆ ಇದು ನಮ್ಮನ್ನು ನೋಡಿ ನಗಲಕತ್ತಾರ. ಹೆಂಗೆ ಮಾಡ್ಬೇಕಂತಲೇ ಗೊಂದಲದಾಗಿರ್ತೀವಿ. ಎಲ್ಲಿ ಸಿಗ್ತದೆ ಇದು ಹುಡುಕಾಟ? ಇದು ಕಲಿಬೇಕು ನಾವು. ಕಲಿಬೇಕಂತೀವಿ, ಗೊತ್ತಿರಲ್ಲ, ದಾರಿ ಗೊತ್ತಿರಲ್ಲ ಒಬ್ರೊಬ್ರಿಗೆ ಹೆಂಗಿರಬೇಕು ಅಂತ. ಹುಡುಕಾಡ್ತಾನೇ ಇರ್ತೀವಿ ಅಲ್ಲ. ಹಂಗೆ ನಮ್ಮ ಗುರುಗಳು ಹೇಳ್ತಾರೆ, ಹುಡುಕ್ತಾನೇ ಇರ್ತಾರೆ. ಒಳಗೊಬ್ರೊಬ್ರು ಹುಡುಕಾಟ ಇರುವವರು ಹುಡುಕ್ತಾನೆ ಇರ್ತಾರೆ. ಹೀಗೆ ಹುಡುಕಾಡಬೇಕು ಅಂದ್ರೆ, ಈಗ ಏನಾರು ಹುಡುಕಾಡಬೇಕು ಅಂದ್ರೆ ಆಂತರಿಕವಾಗಿ ಬದಲಾವಣೆ ಆಗಿರಬೇಕು ಅಂತ ತಿಳಿಸ್ತಾರೆ. ರೂಪಾಂತರಣೆ ಆಗಿರಬೇಕು ಅಂತ ತಿಳಿಸ್ತಾರೆ ಗುರುಗಳು. ಆಂತರಿಕವಾಗಿ ನಾನು ರೂಪಾಂತರಣೆ ಆಗಿದ್ನಂದ್ರೆ ಆಗ ಹುಡುಕಾಟ ಒಳಗಡೆ ಕ್ರಾಂತಿ, ತನ್ನಿಂದ ತಾನೇ ಕ್ರಾಂತಿ ಹೇಳ್ತದೆ, ಬೆಳಕು ಮೂಡ್ತದೆ ಅಂತ ತಿಳಿಸ್ತಾರೆ. ಒಳಗಡೆ ಏನಾದರೂ ನನ್ನ ಆಂತರಿಕ ಬದಲಾವಣೆ ಆಗಿದ್ನಂದ್ರೆ ಅಂದ್ರೆ ಈ ಸತ್ಯ ಪರಿಪಾಲನೆ ಸರಿ ತಪ್ಪು ಹಂಗೆ ಹಿಂಗೆ ಅನ್ನೋದಿತ್ತಂದ್ರೆ ಬ್ಯಾಡ್ರಿ ಹಾಕೋರ. ಹಾಂ, ಈ ಥರ ತಪ್ಪು ಸರಿ ಅಂತ ಹಳೆಯವರು ತೂಗೋರು ಏನು ಮಾಡ್ಬೇಕಪ್ಪ ಅನ್ನೋ ಹೊತ್ನಾಗ ಈ ಹುಡುಕಾಟ ಇರೋರು ಆಂತರಿಕ ರೂಪಾಂತರಣೆ ಆಗಿರ್ತಾರೆ. ಸ್ವಲ್ಪ ಕನಿಕರ ಭಾವನೆ ಬಂದಿರ್ತದಲ್ಲ ನಮ್ಮಲ್ಲಿ, ಹೌದಪ್ಪ ಇದು ಸರಿ ತಪ್ಪು ಅನ್ನೋದರ ಜರ ಬಂದಿರ್ತೈತಲ್ಲ, ಅದಕ್ಕಾಗಿ ಆಂತರಿಕ ರೂಪಾಂತರಣೆ ಹೊಂದಿರಬೇಕು, ಆಗಿರಬೇಕು. ಆಗ ಹುಡುಕಾಟ ಒಳಗಡೆ ಕ್ರಾಂತಿ ತನ್ನಿಂದ ತಾನೇ ಬೇಕಾಗ್ತದೆ, ಕ್ರಾಂತಿ ಬೇಕಾಗ್ತದೆ ಅಂತ ತಿಳಿಸ್ತಾರೆ. ಕಲಿಯುವುದು ಅಂದರೆ ಬೇರೇನು ಕಲಿಯುವುದು ಇದೆ. ಕಲಿಯೋದಂದ್ರೆ ತುಂಬ ಕಲಿಯೋದದಾವಿಲ್ರಿ ಪ್ರಾಪಂಚಿಕ ಜೀವನದಲ್ಲಿ. ಕಲಿಯೋದು ಭಾಳ ಅದಾವೆ. ಈ ಪ್ರಾಪಂಚಿಕ ಜೀವನದಲ್ಲಿ ಕಲಿಲಾಕ ಶಾಲೆ ಕಲಿಲಾಕ ಕಲಿಬೇಕಾಗಿರ್ತದವು. ಅದಕ್ಕೇನು ಕಷ್ಟ ಆಗಲ್ಲ. ಬುಕ್ಕ ಪೆನ್ನ ಇರ್ತಾವೆ, ಬುಕ್ಸು ಇದಿರ್ತಾವೆ ಅಂತ ಓದೋದಿರ್ತವೆ. ಮತ್ತು ಈ ಪ್ರಾಪಂಚಿಕ ಜೀವನದಲ್ಲಿ ಕೂಡ ತುಂಬ ಟೆಕ್ನಿಕ್ ಯೂಸ್ ಮಾಡಿ ಸಂಸಾರ ಮಾಡ್ತೀವಿ ನಾವು. ಈ ಥರ ಸಂಸಾರ ಮಾಡಿರಿ ಅಂತ ಯಾರೂ ಕಲಿಸಿರಲ್ಲ, ಯಾವ ಬುಕ್ಕಲ್ಲೂ ಬರ್ದಿರಲ್ಲ. ನಾವು ಎಷ್ಟು ಜಾಣತನದಿಂದ ಹಾಕೋದು, ತೆಗಿಯೋದು, ದುಡ್ಡು ತೊಳೋದು, ಗಳಿಸೋದು, ಮಾಡೋದು, ಎಲ್ಲಿ ಬಂದ್ರೆ ಎಷ್ಟು ರೊಕ್ಕ ಗಳಿಸ್ತದೆ, ಎಷ್ಟು ಬಂದ್ರೆ ಯಾರ ಜೊತೆ ಹೆಂಗಿದ್ರೆ ನನ್ನ ಬೆಲೆ ಬರ್ತದೆ ಅಂತೇಳಿ ಇವೆಲ್ಲ ಕಲಿಕೆಗಳು. ಇವೆಲ್ಲ ತನ್ನಿಂದ ತಾನೇ ಬರೋವು. ನನಗನ್ನಿಸ್ತೈತಿ ಈ ತನ್ನಿಂದ ತಾನೇ ಬರ್ತಾವೆ. ಇಂಥ ಕಲಿಕೆಗಳು ಇರ್ತಾವಂತ ಗುರುಗಳು ತಿಳಿಸ್ತಾರೆ. ಪ್ರಜ್ಞೆ ಬದಲಾವಣೆ ಬೇಕಾಗಿಲ್ಲ. ಇದಕ್ಕೆ ಪ್ರಜ್ಞೆ ಬದಲಾಗಬೇಕಾಗಿಲ್ಲ. ಈ ಪ್ರಾಪಂಚಿಕ ವಿಷಯಗಳಲ್ಲಿ ಬದಲಾಗಿ ನೋಡೋದೇನಿಲ್ಲ. ಇಲ್ಲಿ ಪ್ರಜ್ಞಾವಂತ ಜಾಗೃತಿಯಿಂದ ನೋಡೋದೇನಿಲ್ಲ. ಯಾಕಂದ್ರೆ ಹಾಕ್ತೀವಿ, ತೆಗಿತೀವಿ, ತೊಗೋತೀವಿ. ಸಂಸಾರ ಹೇಳೋದದ, ತೆಗಿಯೋದದ, ಹಾಕೋದದ, ಇದೆ ಓದೋದದ, ಕಲಿಕೆಗಳು ಬುಕ್ ತೊಗೊಂಡು ಓದೋದದ. ಈ ಥರ ಕಲಿಕೆಗಳಿಗೇನು ಪ್ರಜ್ಞೆ ಹಾಕಿ ಜಾಗೃತಿ ಏನು ಬೇಕಾಗಿಲ್ಲ. ಯಾಕಂದರೆ ಪ್ರಾಪಂಚಿಕ ಜೀವನ ತುಂಬ ಎಚ್ಚರದಿಂದ ಮಾಡ್ತೀವಿ ನಾವು. ಹೆಂಗೆ ಗಳಿಸ್ಬೇಕು ಅನ್ನೋದು ಗೊತ್ತು ನಮಗೆ, ಹೆಂಗೆ ಸಂಸಾರ ಮಾಡ್ಬೇಕು ಅನ್ನೋದು ಗೊತ್ತು. ಎಲ್ಲಿ ಹಾಕಿದ್ರೆ ಎಲ್ಲಿ ರೊಕ್ಕ ಹೋಗ್ತಾವ, ಏನು ತೊಗೊಂಡ್ರೆ ಎಷ್ಟು ಖರ್ಚಾಗ್ತದೆ ಅಂತೆಲ್ಲ ಗೊತ್ತು. ಇದಕ್ಕೇನಾರು ಕಲಿಕೆ ಬೇಕಾಗ್ಯದ? ಇದಕ್ಕೇನು ಪ್ರಜ್ಞೆಯಿಂದ ಮಾಡಬೇಕಾಗ್ಯದ? ಇಲ್ಲಲ್ಲ, ಅದಕ್ಕೇನು ಪ್ರಜ್ಞೆ ಬೇಕಾಗಿಲ್ಲ ಅಂತ ತಿಳಿಸ್ತಾರೆ. ಆದರೆ ಧರ್ಮದ ಬಗ್ಗೆ ಸತ್ಯದ ಬಗ್ಗೆ ಕಲಿಬೇಕು ಅಂದ್ರೆ ನಮ್ಮ ಪ್ರಜ್ಞೆನ ಚೇಂಜ್ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ. ಧರ್ಮದ ಬಗ್ಗೆ ಮತ್ತು ಯಾವುದು ಸತ್ಯದ ಬಗ್ಗೆ ಅರಿಬೇಕಾಗಿತ್ತಂದ್ರೆ ನಾವು ಸ್ವಲ್ಪ ನಮ್ಮ ಪ್ರಜ್ಞೆಯನ್ನು ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಸರ್. ಭಾಳ ಅದ್ಭುತ ಆಯಿತು, ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಗುರುಗಳು ಬೇಕು, ಗುರುಕುಲಗಳು ಬೇಕು. ಕಲಿಯೋದಕ್ಕೆ ಪ್ರತಿದಿನ ತಯಾರಿ ನಡೆಯುತ್ತೆ, ಇಲ್ಲ ಅಂದರೆ ಕಲಿಕೆ ಶುರು ಆಗಲ್ಲ. ಪ್ರತಿದಿನ ಏನಾರು ಒಂದು ತಯಾರಾಗಿ ಕೂತಿರ್ತೈತೆ ನಮಗೆ ಕಲೀಲಕ್ಕ. ಈ ಆಧ್ಯಾತ್ಮಿಕದಲ್ಲಿ ಏನು ಹೀಗೆ ಮಾಡಿವ ನಟರಾಗಿ ಏನೋ ಈ ಪ್ರಾಪಂಚಿಕ ವಿಷಯ ಕಲಿಯೋಕ್ಕೆ ಬೇಕಾಗಿಲ್ಲಲ್ಲ. ನಾವು ಈಗ ಧ್ಯಾನ ಹೇಳ್ಕೊಡಕ್ಕೆ ಹೋಗ್ತೀವಲ್ಲ, ಧ್ಯಾನ ಹೇಳ್ಕೊಡಕ್ಕೆ ತಿಳ್ಸಕ್ಕೆ ಗುರುಗಳು ತಿಳಿಸಿದ್ದನ್ನು ತಿಳ್ಸಕ್ಕೆ ಹೋದಾಗ ತುಂಬ ಅವಮಾನಗಳಾಗ್ತವೆ. ಅಲ್ಲಿ ನನಗೆ ಕಲಿಯೋದೈತಿ. ತುಂಬ ಎಚ್ಚರಿಕೆಯಿಂದ ಜ್ಞಾನದಿಂದ ಕಲಿಬೇಕಾಗ್ತದೆ. ನನಗನ್ನಿಸಕತ್ತದ, ಇದು ನನ್ನ ಅನಿಸಿಕೆಗಳು. ಇವೆಲ್ಲ ಗುರುಗಳು ಹೇಳಿದ್ದು ಕಲಿಯೋದಕ್ಕೆ ಪ್ರತಿದಿನ ತಯಾರಿ ನಡೀತಾನೆ ಇರ್ತದೆ. ಏನಾರು ಒಂದು ಬಂದು ಘಟನೆಗಳು ನಡೀತಾನೆ ಇರ್ತಾವೆ. ಇಲ್ಲ ಅಂದ್ರೆ ಕಲಿಕೆ ಇರಲಿಲ್ಲ ಅಂದ್ರೆ ಕಲಿಕೆ ಶುರುವೇ ಆಗೋದಿಲ್ಲ ಅಂತ ಹೇಳ್ತಾರೆ. ನಿಜ ಅಲ್ಲೇನು? ಇದು ನಿಜನೇ.
ಯಾರ್ಯಾರೊಬ್ರು ಏನಾರ ಅಂದಾರ ಅಂಥೇಳೇ ನಾ ಅದರಿಂದ ಹೆಂಗಿರಬೇಕು ಏನು ಮಾಡಬೇಕು ಅಂಥೇಳಿ ಕಲಿತೀನಿ. ಆದರೂ ಕೂಡ ಈ ಕಲಿತು ಬದಲಾಗೋದಲ್ಲ, ಈ ಬೇರೆ ಬೇರೆ ಜನರು ಯಾರೋ ಒಂದು ಅಂದಿದ ತಕ್ಷಣ ಅವ್ರು ಹಂಗೆ ಅಂದಿದ ತಕ್ಷಣ ನಾನು ಇನ್ನೊಬ್ಬರ ಮೇಲೆ ಬದಲಾಗೋದಲ್ಲ. ಇದು ಡಾಂಬಿಕತೆ ಧರ್ಮದಲ್ಲಿ ಇರ್ತೀವಿ ನಾವು ಅಂತ ನನ್ನ ಅನಿಸಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಿಯೋದಕ್ಕೆ ಪ್ರತಿದಿನ ತಯಾರಿ ಏನಾರ ಒಂದು ನಡೀತದೆ. ಆಧ್ಯಾತ್ಮಿಕದಲ್ಲಿಯೂ ಕೂಡ ನಾವು ಹೆಂಗೆ ಇವಾಗ ಆಧ್ಯಾತ್ಮಿಕಕ್ಕೆ ಬಂದಂಗೆ ಒಳಗೆ ಇಳ್ದಂಗೆ ಹೆಚ್ಚಿನ ಪ್ರಾಬ್ಲಮ್ಸೇ ಬರ್ತಾವೆ. ಏನೋ ಒಂದು ಪಿರಮಿಡ್ ಕಟ್ಬೇಕಂತೀವಿ, ಅದಕ್ಕೊಂದು 108 ತಕರಾರುಗಳು. ಧ್ಯಾನ ಹೇಳ್ಕೊಡಾಕತ್ತೀವಿ, ಅದಕ್ಕೊಂದು ನಮಗೆ ತಾಶ್ಚರ್ಯ. ಮತ್ತು ಏನು ಬಿಡೋ ಹೇಳ್ತಾ ಯಾವಾಗ ನೋಡಿದ್ರು ಧ್ಯಾನ ಮಾಡು ಅಂತ ಹೇಳ್ತಾ ಅದು ಒಂದು ತಾಶ್ಚರ್ಯ. ಈ ಥರ ಇರ್ತಲ್ಲ. ನಾನು ಅಲ್ಲಿ ಕಲಿಯೋದು ಭಾಳ ಐತಿ, ಅದರಿಂದ ಕಲಿಯೋದು ಭಾಳ ಐತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಅವರು ಮತ್ತೆ ನನ್ನ ತಯಾರಿ ಮಾಡಾಕತ್ತಾರ ಅವರೇ. ಅಂದು ಏನಂತಾರೆ, ನಮ್ಮನ್ನು ಯಾರು ಕಷ್ಟಕ್ಕೆ ನೂಗ್ತಾರ ಮತ್ತು ಏನಾರ ಒಂದು ಬೇಡದಿರೋ ವಿಷಯ ನಮಗೆ ಹರ್ಟ್ ಆಗಂಗೆ ಅನ್ನಕತ್ತಾರ ಅಂದ್ರೆ ಅಲ್ಲಿ ನನ್ನ ಕಲಿಕೆ ಭಾಳ ಅದಂತ ನನಗನ್ನಿಸ್ತೈತಿ. ಅನ್ನಿಸ್ತದಲ್ಲ, ಸತ್ಯನೂ ಕೂಡ. ಅವ್ರು ಏನಾರ ನನಗೆ ಬೈದರು ಅಂತ ಅನ್ನಬಾರ್ದು ನಾವು. ಯಾಕಂದ್ರು ಎದಕ್ಕಂದ್ರು ಇವೆಲ್ಲ ನಾನು ಏನು ಮಾಡಿದ್ದೆ ತಪ್ಪ ಏನು ಇಂಥವೆಲ್ಲ ಎನ್ಕ್ವೈರಿ ಮಾಡೋದು ಏನಿಲ್ಲ. ಅವರಿಂದ ಅಂಥ ಮಾತುಗಳು ಬಂದು ಅಲ್ಲ, ಅದರಿಂದ ನಾನು ಏನು ಕಲಿಬೇಕು ಅನ್ನೋದು ಪ್ರಜ್ಞೆ ಇರಬೇಕು ನನಗಂತ ನನ್ನ ಅನಿಸಿಕೆ. ಇವೆಲ್ಲ ಇದು ಅಲ್ಲ, ಅದಕ್ಕೆ ನಾನು ತಯಾರಿಯಲ್ಲಿ ಇರಬೇಕು, ಇಲ್ಲಾಂದ್ರೆ ಕಲಿಕೆ ಶುರು ಆಗೋದಿಲ್ಲ ಅಂತ ಹೇಳ್ತಾರೆ, ತಿಳಿಸ್ತಾರೆ. ಎರಡನೇ ಭಾಗ ಏನು ಅಂದ್ರೆ ಹುಡುಕಾಟ ಇದೆ, ತಯಾರಿ ಇರಲ್ಲ, ಹಾಗೇ ಸುತ್ತುವರಿತಾನೇ ಇರ್ತಾರೆ ಅವರು. ಏನಾದರೂ ಬೇಕಾದರೂ ಶಾಸ್ತ್ರಗಳಿಗೆ ಶರಣಾಗ್ತಾರೆ. ಹುಡುಕಾಟ ಮಾಡ್ತಿರ್ತೀವಿ, ತಯಾರಾಗಿ ಒಳಗಡೆ ತಯಾರಿ ಇರಲ್ಲ. ನಾವು ಇಂಥದೇ ಒಂದು ನ್ಯಾಯವಾಗಿ ಹೋಗ್ಬೇಕು ಅಂತ ಹುಡುಕಾಡ್ಕೊಂಡು ಇಲ್ಲಿಂದ ಇಲ್ಲಿ ಈ ಗುರು ಆಗನ ಆ ಗುರು, ಆ ಗುರು ಆಗನ ಆ ಗುರುಗಳು ಚೇಂಜ್ ಮಾಡ್ಕೋತ ಪದ್ಧತಿಗಳು ಚೇಂಜ್ ಮಾಡ್ಕೋತ ಒಂದು ದಿನ ಹನುಮಾನ್ ದೇವ್ರ ಪೂಜೆ ಮಾಡೋದು, ಒಂದು ಲಕ್ಷ್ಮೀ ಪೂಜೆ ಮಾಡೋದು, ಒಂದು ದಿನ ಧ್ಯಾನ ಮಾಡೋದು, ಒಂದು ದಿನ ಪ್ರಾಣಾಯಾಮ ಮಾಡೋದು, ಒಂದಿಷ್ಟು ದಿನ ಯೋಗ ಮಾಡೋದು, ಒಂದಿಷ್ಟು ದಿನ ವಾಕಿಂಗ್ ಮಾಡೋದು. ಈ ಗುರುವಿನ ಹತ್ರ ಒಂದಿಷ್ಟು ಕಲಿಯೋದು, ಆ ಗುರುವಿನ ಹತ್ರ ಅಷ್ಟು ಕಲಿಯೋದು, ಅಷ್ಟು ಜನ ಮಾಡ್ತಾ ಇರ್ತಾರಂತ ತಿಳಿಸ್ತಾರೆ. ಆದ್ರೆ ಅವ್ರ ತಯಾರಿ ಇರುವುದಿಲ್ಲ. ಅವರು ಆದ್ರೆ ಸುಮ್ಮ ಹುಡುಕ್ತಾ ಇರ್ತಾರೆ. ಒಂದು ದಿನ ಏನಾರ ಕೊನೆಗೆ ಬತ್ತಂದ್ರೆ ಏನು ಮಾಡ್ತಾರೆ ಅವರು, ಏನೋ ತುಂಬ ಕಷ್ಟದೇನೋ ಬಂತು ಅಂದ್ರೆ ಏನು ಮಾಡ್ತಾರೆ, ಈ ಶಾಸ್ತ್ರಗಳಿಗೆ ಶರಣಾಗಿ ಬಿಡ್ತಾರೆ ಅಂತ ತಿಳಿಸ್ತಾರೆ ಗುರುಗಳು. ಈ ದೇವ್ರ ಕೇಳಕ್ಕೆ ಹೋಗೋದು, ಈ ಮಾಟ ಮಂತ್ರ ಮಾಡೋರ ಕಡೆ ಹೋಗೋದು, ಈ ಥರ ಪೂಜೆ ಪುನಸ್ಕಾರಗಳು ಮಾಡೋದು, ಇಂಥದಕ್ಕೆ ಅಂಥವ್ರು ಶರಣಾಗ್ತಾರೆ ಅಂತ ತಿಳಿಸ್ತಾರೆ. ಇಷ್ಟು ಇದು ಕರೆಕ್ಟ್. ಇದು ಧರ್ಮ ಪಾಲನೆಯಲ್ಲಿರೋರು, ನ್ಯಾಯವಾಗಿರೋರು ಒಂದು ರೀತಿಯಿಂದ ಹೊರಟ್ರೆ ಈ ಹುಡುಕಿ ತಯಾರಾಗಿರ್ಲಾರ, ಒಳಗಡೆ ತಯಾರಾಗಿರ್ಲಾರ್ದವರು ಹೋಗ್ಲಿ ಬಿಡು ಅನ್ನೋರು ಒಬ್ಬರು. ಹೀಗೆ ನಾವು ಅನ್ಕೊಂಡು ಹೋದ್ವಾ ಅನ್ನೋರು ನಾವು ಸ್ವಲ್ಪ ಜನ, ಹುಡುಕೋರು ಒಬ್ಬರು, ಸತ್ಯದಲ್ಲಿ ಹಾದಿಯಲ್ಲಿ ಇರಬೇಕು ಅನ್ನೋರು ಸ್ವಲ್ಪ ಜನ. ಮತ್ತು ಎರಡನೇದಾಗಿ ಹುಡುಕಾಟ ಇರೋದ ತಯಾರಿ ಇರಲ್ಲ ಒಳಗಡೆ, ಇದಕ್ಕೆ ಶರಣಾಗತಿಯವ್ರು ಆಗೋರು ಒಬ್ಬರು ಅಂತ ಗುರುಗಳು ತಿಳಿಸ್ಯಾರ. ಇನ್ನೊಂದು ಸ್ವಲ್ಪ ಐತಿ, ಮುಂದಿನ ಭಾಗದಾಗ ಅದನ್ನು ತೊಗೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೋ ಸ್ವಲ್ಪ ಹೇಳ್ಯಾರ, ಆದ್ರೆ ನನಗೆ ನನ್ನ ಅನಿಸಿಕೆ ತಿಳುವಳಿಕೆ ಇದರಿಂದ ಏನು ನನಗೆ ಈ ಕ್ಲಾಸ್ ಕೇಳಿ ಏನು ಅನ್ನಿಸ್ತು ಅಂದ್ರೆ, ಕಲಿಕೆಗಳು ತುಂಬ ಅದಾವ. ಪ್ರತಿದಿನ ನೋಡಿ ಆ ಧರ್ಮ ಸತ್ಯದಿಂದ ಏನಾದರೂ ನಾನು ಅದನ್ನು ಅಲ್ಲಿ ಹುಡುಕ್ತಾ ಇದ್ದೀನಿ ಅಂದ್ರೆ ಕಲಿಕೆ ಭಾಳ ಅದಾವ. ಧರ್ಮ ಸತ್ಯದನ ಹುಡುಕ್ಲಕ್ಕೆ ಹೊಂಟ್ನಿ ಅಂದ್ರೆ ಅಲ್ಲಿ ಕಲಿಕೆಗಳು ಭಾಳ ಅದಾವ. ಈ ಪ್ರಾಪಂಚಿಕ ಜೀವನದಲ್ಲಿ ಯಾವ ಕಲಿಕೆನೂ ಬೇಕಾಗಿಲ್ಲ. ಹಾಕ್ತೀವಿ ತೆಗಿತೀವಿ, ಮಕ್ಕಳು ಮಂದಿ ತಂದೆ ತಾಯಿ ಮಕ್ಕಳ ಜೋಡಿ ಹೆಂಗೆ ಮಾತಾಡ್ಬೇಕು ಅನ್ನೋದು ಟೆಕ್ನಿಕ್ ತನ್ನಿಂದ ತಾನೇ ಬರ್ತೈತಿ. ಹೆಂಗೆ ದುಡ್ಡು ಗಳಿಸ್ಬೇಕು ಅನ್ನೋದು ಅದನ್ನು ತಾನೇ ಬರ್ತದೆ. ಎಲ್ಲಿ ಬುಕ್ಕಲ್ಲಿ ಬರೆಯಲ್ಲ ಇದು ಸಂಸಾರ ಮಾಡೋದು ಹೆಂಗೆ ಅಂಥೇಳಿ. ಬೇಕಂದ್ರೆ ಒಂದೊಂದು ಮನೆ ತೊಗೊಳ್ಳೋದು, ಒಂದೊಂದು ಹೊಲ ತೊಗೊಳ್ಳೋದು, ಇದು ಯಾರೂ ಬರೆಯಲ್ಲ. ಇದು ತಾನೇ ಹುಟ್ಟುತ್ತದ, ತಾನೇ ಮಾಡ್ಕೊತದ. ಇದು ನನ್ನ ಅನಿಸಿಕೆ. ಇದು ನಾನು ಅನುಭವಿಸಿರೋದು ಈ ಪಾಠ ಕೇಳಿ. ಸತ್ಯದ ಹುಡುಕಾಟಕ್ಕೆ ನಾನು ರೆಡಿ ಇರಬೇಕು ಅಷ್ಟೇ. ಸತ್ಯದ ಹುಡುಕಾಟಕ್ಕೆ ನಾನು ರೆಡಿ ಇರಬೇಕು. ಏನು ಧರ್ಮ ಸತ್ಯದ ಹುಡುಕಾಟಕ್ಕೆ ಒಳಗಡೆ ಗುರು ರೆಡಿ ಆಗಿರಬೇಕು. ಪ್ರಜ್ಞೆಯನ್ನು ಬದಲಾವಣೆ ಮಾಡಿಕೊಂಡಾಗ ಆವಾಗ ನಾನು ಧರ್ಮ ಪಾಲನೆಯಲ್ಲಿ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಲ ಬಾಗಿಲು ತೆರೆದ್ರೆ ಈ ಸತ್ಯ ಧರ್ಮ ಅಂತಂದೇವಂದ್ರೆ ಒಂದು ಸರಿ ಬಾಗಿಲು ತೆಗಿತು ಅಂದ್ರೆ ಮುಚ್ಕೊಳ್ದಾರಂಗಿರ್ಬೇಕು ನಾವು. ಒಂದು ಸಾರಿ ಕಳು ಮಾಡೋದು ತಪ್ಪಪ್ಪ ಅಂತ ಹೇಳಿದೆವಂದ್ರೆ ತಪ್ಪಂತ ಗೊತ್ತಾಯಿತು, ಕಳು ಮಾಡೋದು ಒಳ್ಳೇದಲ್ಲ, ಸತ್ಯ ಅಲ್ಲ, ಅದು ಧರ್ಮ ಅಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು ನಾವು. ಅದು ಒಂದು ಸಾರಿ ಬಾಗಿಲು ತೆರೆದೇವಂದ್ರೆ ಬಿಟ್ಟು ಬಿಡ್ಬೇಕು. ಅದು ಮತ್ತೊಂದು ಸ್ವಲ್ಪ ದಿನಕ್ಕೆ ಯಾರೋ ಏನು ಹೇಳ್ಯಾರ ಅಂದಿದ ತಕ್ಷಣ ಬದಲಾವಣೆ ಆಗಿ ಅದಕ್ಕೇನಾಗ್ತದೆ ಬಿಡ್ರಿ, ಯಾವ ಜಗತ್ತದ ಮೇಲೆ ಎಷ್ಟು ಜನ ಇಲ್ಲ ಹಂಗೆ ಕಳು ಮಾಡ್ಕೋತ ಮೋಸ ಮಾಡ್ಕೋತ ವಂಚನೆ ಮಾಡ್ಕೋತ ಹೋಗೋರು ಎಷ್ಟಿಲ್ಲ ನೋಡು. ಅವ್ರ ಕಳು ಮಾಡೇನೆ ಕಷ್ಟ ಬಂದರು ಅಂದರೆ ಅವನಿಗೆ ಅಲ್ಲಿ ಉಪ್ಪರ ಮೇಲೆ ಕೂಡ್ಸ್ಯಾರ, ಅಂದರೆ ಅವನಿಗೆ ಸೀಟ್ ಸಿಗುತ್ತು, ಅಂದರೆ ಅವನಿಗೆ ಅಂಥ ಒಳ್ಳೆಯ ಮನೆ ಕಟ್ಟಿಸ್ದ. ಈ ಥರ ಎಲ್ಲ ಹೇಳೋರು ಇರ್ತಾರೆ.
ಹೇಳೋರಿದ್ದು ನಮ್ಮನ್ನು ಬದಲಾವಣೆ ಮಾಡ್ತಾರೆ. ಆದ್ರೆ ಒಳಗಡೆ ಸತ್ಯನ ಒಳಗಡೆ ಗುರುರು ರೆಡಿಯಾಗಿರಬೇಕು. ನಮ್ಮ ಪ್ರಜ್ಞೆ ಇನ್ನೊಬ್ಬರನ್ನು ಕೇಳಿ ಬದಲಾವಣೆ ಆಗಬಾರ್ದು. ನೀರು ಥರ ಇರಬೇಕು. ನೀರಾಗಿ ಎಲ್ಲ ಪಾತ್ರೆಗಳಿಗೆಲ್ಲ ಹೋಗಿ ಯಾರೋ ಏನು ಹೇಳ್ಯಾರ ಅಂದಿದ ತಕ್ಷಣ ಬದಲಾವಣೆ ಆಗಬಾರ್ದು. ನೀರು ಥರ ಇರಬೇಕು. ಎಲ್ಲ ಕಡೆಗೆ ಹೋಗಿ ಹರಿದಾಡ್ದೇಬೇಕು ನಾವು. ಆದ್ರೆ ಪಾತ್ರೆಗೆ ಹಾಕಿದ ತಕ್ಷಣ ಪಾತ್ರೆ ಥರನೇ, ಬಾಟಲಿಗೆ ಹಾಕಿದ ತಕ್ಷಣ ಬಾಟಲ್ ಥರನೇ ಬದಲಾವಣೆ ಆಗಿ ಇನ್ನೊಬ್ಬರ ಮೇಲೆ ಭೇದ ಭಾವ ಮಾಡಿಕೊಂಡು ಹೋಗ್ಬಾರ್ದು. ಯಾರೋ ಒಂದು ರೀತಿ ನನಗೆ ಹೇಳಿದ್ರು, ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ, ಅವ್ರ ಬಗ್ಗೆ ನಾನು ಒಳ್ಳೆ ಒಪಿನಿಯನ್ ಇಟ್ಕೊಂಡಿರ್ತೀನಿ. ಆದ್ರೆ ಅವ್ರು ಇನ್ನೊಬ್ರು ಬಂದು ಅವ್ರು ಹಂಗಂತ ಹೇಳಿದಾಗ ನನ್ನ ಒಪಿನಿಯನನ್ನು ಚೇಂಜ್ ಮಾಡಬಾರ್ದು. ಇನ್ನೊಬ್ರು ಹೇಳಿಕೆ ಮೇಲೆ ನಾನು ಬದಲಾಗಬಾರ್ದು. ಅಂದ್ರೆ ಅದು ನೀರು ಬಾಟ್ಲಿಗೆ ಹಾಕಿದ ತಕ್ಷಣ ಬಾಟ್ಲಿ ಥರ ಆಗಬಾರ್ದು. ನಾನು ನೀರಂತ ಗೊತ್ತಿರಬೇಕು. ನಾನು ಯಾವ ದೃಷ್ಟಿಯಲ್ಲಿ ಅವ್ರನ್ನ ನೋಡಕತ್ತೀನಲ್ಲ ಅದೇ ದೃಷ್ಟಿಯಲ್ಲೇ ನೋಡ್ಬೇಕು ನಾವು. ಅವ್ರು ಹೇಳ್ಯಾರಂತ ಹೇಳಿ ನಾವು ಚೇಂಜ್ ಆಗೋದಲ್ಲ. ಯಾಕಂದ್ರೆ ಅವ್ರು ಏನು ತಿಳ್ಕೊಂಡು ಅವ್ರು ಏನು ಬದಲಾವಣೆ, ಅವರಲ್ಲಿ ಏನು ತಪ್ಪು ಕಂಡುಹಿಡಿದು ಅವ್ರು ಹೇಳ್ತಾರೋ ನನಗೇನು ಗೊತ್ತಾ? ನಾನು ಅವಳು ಕಂಡುಹಿಡಿದು ಒಳ್ಳೆಯವಳು ಅಂತ ತಿಳ್ಕೊಂಡು ಅಂದಮೇಲೆ ನಾನು ಅದೇ ದಾರಿಲೇ ಹೋಗಬೇಕು. ಅವಳಿಗೆ ತಪ್ಪಾಗಿರೋದನ್ನು ನನಗೆ ಸರಿ, ನನಗೂ ತಪ್ಪಾಗಬೇಕಂತೇನಿಲ್ಲಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಯಾರು ಏನೇ ಹೇಳಿದ್ರು ಪಟ್ಟನೆ ಯಾರಿಂದಾದ್ರೂ ಮಾತುಗಳು ಬಂದು ಅಂದ್ರೆ ಅವ್ರು ನಿನಗೆ ಹಿಂಗೆ ಅಂತಿದ್ರು ನೋಡು ಅಂದ್ರೆ ಬದಲಾವಣೆ ಆಗೋದು ಬೇಡ. ಅದಕ್ಕೇನಂತಾರೆ ನಮ್ಮ ಕಡೆ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು. ಅದು ಪ್ರತ್ಯಕ್ಷ ಕಂಡು ತಪ್ಪು ಕಂಡು ಬಂದರೂ ಕೂಡ ನಿಧಾನವಾಗಿ ನೀಟಾಗಿ ಸಾಲ್ವ್ ಮಾಡ್ಕೊಬೇಕಾದಂತ ನನ್ನ ಅನಿಸಿಕೆನ ತಿಳಿಸ್ತೀನಿ. ಒಂದು ಸಲ ಬಾಗಿಲು ತೆರೆದ್ರೆ ಮುಚ್ಚಬಾರ್ದು. ತೆರೆದ ಬಾಗಿಲು ತೆರೆದ ಹೃದಯ ಆಗಿರ್ಬೇಕು. ಆ ಪ್ರೇಮ ಭಾವನೆ ಈಗ ಧ್ಯಾನ ಹೇಳಿ ತಿಳಿಸೋಕೆ ನಾವು ತಯಾರಾಗೀವಿ ಅಂದ್ರೆ 100 ಮಂದಿ ಏನಾರ ಅನ್ನಲಕ್ಕ, ನಮಗೆ ಬಯಲಕ್ಕ ಅನ್ನಲಕ್ಕ, ನಾವು ಮತ್ತೆ ಏನು ಹೇಳಬೇಕು? ನಮಗೇನು ಸ್ವಾರ್ಥ ಇಲ್ಲ ಅಂತ ನಾವು ಮನದಟ್ಟು ಮಾಡ್ಕೋಬೇಕು. ಇಲ್ಲೇ ನಮ್ಮ ಮನೆಗೆ ಒಂದಿಷ್ಟು ಏನಾರ ಅವ್ರ ಮನೆಗೆ ಕೊಡ್ರಿ ಅಂತ ಹೇಳಿ ಕೇಳಕ್ಕೆ ಹೋಗಲ್ಲಲ್ಲ. ಈ ಥರ ಅದ್ಭುತವಾದ ಧ್ಯಾನ ಅದ. ಈ ಥರ ನೀವು ಮಾಡಿ ಆನಂದವಾಗಿರ್ರಿ ಅಂತ ಹೇಳ್ತೀನಿ. ಫ್ರೀಯಾಗಿ ಐತಿ. ನೀವು ನನಗೆ ಕೊಡಬೇಕಾಗಿಲ್ಲ, ನೀವು ಖರ್ಚು ಮಾಡಬೇಕಾಗಿಲ್ಲ ಅಂತ ಫ್ರೀಯಾಗೈತಿ, ಚೆನ್ನಾಗೈತಿ, ಆರೋಗ್ಯವಾಗಿರ್ಬೋದು, ಆನಂದವಾಗಿರ್ಬೋದು. ಸತ್ಯದ ಜೊತೆ ಧರ್ಮದ ಜೊತೆ ಇದ್ದಾಗ ಮೋಕ್ಷನೂ ಸಿಗ್ತದೆ, ಆನಂದನೂ ಸಿಗ್ತದೆ ಅಂತ ತಿಳ್ಸಕ್ಕೆ ಹೋಗ್ತೀವಲ್ಲ. ಅದನ್ನು ತಿಳ್ಸಕ್ಕೆ ಹೋಗೋದು ಅಷ್ಟೇ. ಅವ್ರು ಅವಮಾನ ಮಾಡಿದ್ರೆ, ಅವ್ರು ಬೈದ್ರೆ, ಅವ್ರು ಏನರ ಅಂದ್ರೆ ಅವ್ರ ಜೊತೆ ಮಾತು ಬಿಡೋದು, ಅವ್ರ ಜೊತೆ ಮತ್ತೆ ಅವ್ರ ಜೊತೆ ಸಂಬಂಧನೇ ಕಳ್ಕೊಳ್ಳೋದು ಮಾಡಬಾರ್ದು. ಒಂದೇ ವೇನಲ್ಲಿ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸತ್ಯ ಧರ್ಮದ ಹಾದಿಯಲ್ಲಿ ಇದ್ದವರು ಯಾವಾಗಲೂ ಚೇಂಜ್ ಆಗುವುದಿಲ್ಲ. ಸತ್ಯ ಧರ್ಮ ಹಾದಿದ್ದವರು ಚೇಂಜ್ ಆಗೋದಿಲ್ಲ. ಈ ಡಾಂಬಿಕತೆ ಜೀವನ ಮಾಡ್ತಿರ್ತೀವಿ ನೋಡು, ಈ ಡಾಂಬಿಕತೆ ಧರ್ಮಫಲ ದೇವ್ರ ದಿಂಡ್ರು ಮಾಡೋದು, ಪೂಜೆ ಪುನಸ್ಕಾರ ಮಾಡೋದು, ಅಯ್ಯೋ ಹಂಗೆ ಮಾಡೋದು ಒಳ್ಳೇದಲ್ವಾ? ಧ್ಯಾನ ಮಾಡಬೇಕು, ದಾನ ಮಾಡಬೇಕು, ಧರ್ಮ ಮಾಡಬೇಕು ಅಂತ ಬರೀ ಹೇಳೋದು. ಮನೆಗೆ ಬಂದ್ರೆ ಒಂದು 10 ರೂಪಾಯಿ ಕೂಡ ಯೋಗ್ಯತೆ ಇರೋಲ್ಲ ಅವರಿಗೆ. ನಾವು ಮಾತಾಡಿದವ್ರೆ ಅಯ್ಯೋ ದಾನ ಧರ್ಮ ಮಾಡೋದು ಒಳ್ಳೇದು, ಪುಣ್ಯ ಬರ್ತದಂತ ನಾನು ಹೇಳಕ್ಕೆ ಭಾಳ ಸರಳ ಆಗ್ತದೆ. ಯಾರೇ ಬಂದ್ರೆ ನಾವೇ 10 ರೂಪಾಯಿ ಹೆಚ್ಚಿಗೆ ಎತ್ತಿ ಕೊಡುವುದಿಲ್ಲ, ದಾನ ಮಾಡೋದಿಲ್ಲ. ಈ ಥರ ಡಾಂಬಿಕ ಜೀವನ ಮಾಡೋದನ್ನು ಬಿಟ್ಟು ಸತ್ಯದಿಂದ ಎಷ್ಟಾಗುತ್ತೋ ಅಷ್ಟು ಮಾತಿಂದನೂ ಕೂಡ ನಾವು ಪುಣ್ಯ ಗಳಿಸ್ಕೋಬೋದು. ಹೇಳ್ತಾ 2 ಒಳ್ಳೆ ನೋಡಿ, ಯಾರು ನೊಂದ ಮನಸ್ಸುಗಳನ್ನು ಸಂತೈಸಿದ್ರೆ ಅದು ಪುಣ್ಯನೇ. ರೊಕ್ಕನೇ ಕೊಡಬೇಕು, ದಾನನೇ ಮಾಡಬೇಕು, ಧರ್ಮನೇ ಮಾಡಬೇಕು, ಊಟನೇ ತಿನ್ನಿಸ್ಬೇಕು. ನನ್ನ ಕೈಲಿ ಆಗಲಿಲ್ಲ ಅಂದರೂ 100 ಜನಕ್ಕೆ ಅನ್ನದಾನ ಮಾಡಬೇಕು ಅಂತೇನಿಲ್ಲ, ಅಡುಗೆ ಮಾಡಿ ಬಡಿಸ್ಬೇಕಂತೇನಿಲ್ಲ. 2 ಒಳ್ಳೆ ಮಾತಾಡಿ ಒಂದು ಮನಸ್ಸನ್ನು, ನೊಂದ ಮನಸ್ಸನ್ನು ಅದು ಸಂತೈಸಿದೀವಂದ್ರೆ, ಅದು ಕೂಲಾಗಿ ಸಮಾಧಾನ ಅನ್ನಿಸ್ತಂದ್ರೆ ಅದರಂಥ ಪುಣ್ಯ ಇನ್ನೇನು ಬೇಕು ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸತ್ಯದ ದಾರಿಯಲ್ಲಿ ಯಾವಾಗ ನಾವು ಹೋಗ್ತೀವಲ್ಲ ಬದಲಾವಣೆ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಗಲೂಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಾರಿ ಸತ್ಯನ ಅರ್ಥ ಮಾಡ್ಕೊಂಡೇವಂದ್ರೆ ಅದನ್ನು ಅಲ್ಲ ಅಂದಮೇಲೆ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವಾಗ ನನಗೆ ತಿಳಿದ ಮಟ್ಟಿಗೆ ಇಷ್ಟನ್ನು ಹೇಳ್ತೀನಿ. ನಾನು ತಿಳಿಸಲ್ಲ, ಯಾಕಂದ್ರೆ ಗುರುಗಳು ತಿಳಿಸಿದ್ದೇ ಬೇರೆ ಆಗಿರ್ತೈತಿ. ನನ್ನ ಅನುಭವಗಳ ಮೂಲಕ ನಾನು ಹೇಳೋದೇ ಬೇರೆ ಆಗಿರ್ತದೆ. ನನ್ನ ಅನುಭವಗಳು ಈಗ ನಿಮಗೂ ನಿಮಗೂ ಕೂಡ ಬೇರೆ ಬೇರೆ ಅನುಭವಗಳು ಆಗಿರ್ತಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತು ಆನಂದವಾಗಿದ್ದೀವಿ. ಸ್ವಲ್ಪ ಗೊಂದಲದಲ್ಲಿದ್ವಿ. ಗೊಂದಲಕ್ಕೆ ನಮ್ಮ ಗುರುವಾಣಿಯಲ್ಲಿ ಒಳ್ಳೆಯ ಪರಿಹಾರನ ಸಿಕ್ಕದ, ಸಮಾಧಾನಕರ ಬಹುಮಾನ ಸಿಕ್ಕದ ನಮಗಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಮಾಧಾನಕ್ಕಾಗಿರೋದು ನಿಮಗೂ ಈ ಥರ ಯಾರ ಗೊಂದಲದಲ್ಲಿ ಇದ್ದವರು ಇದ್ರಂದ್ರೆ ನೀವು ಸಮಾಧಾನವಾಗಿ ಇರ್ಲಾಕ ಅನುಕೂಲ ಆಗ್ತದಂತ ಸಣ್ಣ ನನ್ನ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.